ರೈತ ಈ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಳಖೋಡ ಪಟ್ಟಣದ ರೈತ ತಮ್ಮ ಜಮೀನಿನಲ್ಲಿ ಮಿಶ್ರ ಬೇಸಾಯ ಮಾಡಿದ್ದ ಕಲ್ಲಂಗಡಿ ಹಣ್ಣು ಜೊತೆಗೆ ಮೆಣಸು ಬೆಳೆದು ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಹೌದು, ರಾಯಬಾಗ ತಾಲೂಕಿನ ಮುಗಳಖೋಡ ಪಟ್ಟಣದ ಪರಪ್ಪ ಭೀಮಗೌಡ ಕೇತಾಗೌಡರ್ ಈ ರೈತನ ಸ್ಟೋರಿ ಏನೆಂದರೆ, ತನ್ನ ಸ್ವಂತ 3 ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಕಲ್ಲಂಗಡಿ ಹಣ್ಣು ಹಾಗೂ ಮೆಣಸಿನಕಾಯಿ ಬೆಳೆದಿದ್ದ. ಬೆಳೆ ಏನೋ ಚೆನ್ನಾಗಿಯೇ ಬಂದಿತ್ತು. ಆದರೆ ತಾಲೂಕಿನ ಹಂದಿಗುಂದ ಗ್ರಾಮದ ಸಿದ್ದೇಶ್ವರ ಆಗ್ರೋ ಕೇಂದ್ರದವರ ಎಡವಟ್ಟಿನಿಂದ ಬೆಳೆ ಸಂಪೂರ್ಣ ಸುಟ್ಟು ಹೋಗಿದೆ. ಅವರು ಕೊಟ್ಟಂತಹ ರಾಸಾಯನಿಕ ಔಷಧಿಯನ್ನು ತೆಗೆದುಕೊಂಡು ಬೆಳೆಗೆ ಸಿಂಪಡಣೆ ಮಾಡಿದ್ದಾರೆ. ಸಿಂಪಡಣೆ ಮಾಡಿದ 2-3 ದಿನಗಳಲ್ಲಿ ಬೆಳೆಯೆಲ್ಲ ಬಾಡುತ್ತಾ ಹೋಗಿ ಈಗ ಸಂಪೂರ್ಣ ಸುಟ್ಟಂತಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಲಕ್ಷಾಂತರ ರೂಪಾಯಿ ಆದಾಯ ಕೊಡುವ ಬೆಳೆ ಔಷಧಿ ಸಿಂಪಡಣೆಯಿಂದ ರೈತನ ಕಂಗಾಲು ಮಾಡಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ದ ಬೆಳೆಯು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ರೈತನ ತಲೆ ಮೇಲೆ ಕೈಯಿಟ್ಟು ಕುಳಿತಂತಾಗಿದೆ. ಇನ್ನು ಮುಗಳಖೋಡ ಪಟ್ಟಣದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕುಡ್ಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ರೈತನ ಬೆಳೆ ನಾಶದ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಬೆಳೆ ವೀಕ್ಷಿಸಿ ರೈತನಿಗೆ ಧೈರ್ಯ ತುಂಬಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮೂಲಕ ಸಂಪರ್ಕಿಸಿ ಸೂಕ್ತ ಪರಿಹಾರ ನೀಡುವಂತೆ ಹಾಗೂ ಈ ಬೆಳೆಗೆ ಹಾನಿಗೆ ಕಾರಣರಾದ ಅಗ್ರೋ ಏಜೆನ್ಸಿಯವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಸೂಚಿಸಿದ್ದಾರೆ. ಅಣ್ಣ ಮೊದಲು ಹೊಡೆದಾರಿ ಸ್ವಲ್ಪ ಟ್ಯಾಂಕರಿ ಹೊಡೆದ ಒಣಗಾದ ಕೇಳೇನ್ರಿ ಮರ್ದೂಸ ಇದನ್ನೆಲ್ಲ ಅವ ಬಂದ್ ಬಿಡ್ಸ್ಯಾನ್ರಿ. ಮತ್ತೆ ಇಲ್ಲಿ ಹೇಳಿದ್ರೆ ಆ ಕಡೆ ಹೊಡೆದು ಬಿಟ್ಟಿದ್ರಿ ನಾವು. ಆಯ್ತು, ರಾತ್ರಿ ಆಳುಗಳು ಬಿಡ್ತು ಹಾಕೈತ್ರಿ. ಮತ್ತೆ ಅದನ್ನು ಸಂಜೆ 5 ಮುಂದೆ ಹೊಡಿಬಿಟ್ರಿ. ಆಯ್ತು, 5 ಮುಂದೆ 7 ತನಕ ಹೊಡೆದ್ರಿ ಬಿಟ್ಟಿರಿ ಈ ಕಡೆ. ಆಯ್ತು, ಅದು ಮುಂಜಾನೆ ಒಣಗಾಕೈತೆ. ಸಮಾಜ ಹಿಂಗೆ ಆಗೈತಿ ನೋಡಿದ್ರಿ ಏನೇನು ಪರಕ್ ಆಗೈತಿ. 5 ಸಾಹೇಬ್ ಕೇಳಿ ತೋರ್ತು. ಮತ್ತು ಈ ಕಡೆ ಉಳಿಲ್ದೇನ್ರಿ ನಾವು ಬೇರೆ ಬದಲಾಯಿಸ್ರಿ ಬಿಡಕ್ಕೆ. ಅದಕ್ಕೆ 10 ಲೀಟ್ರ್ ನೀರು ಹಾಕಿರಿ, 15 ಹಾಕಿ ಬಿಡ್ರಿ. ಅದಕ್ಕೆ ಏನೂ ಆಗೋದಿಲ್ಲ. ಅದನ್ನು ಮತ್ತು ಹಚ್ಚೇನ್ರಿ ಹಾಕಿ ಡಬ್ಬಿ ತಗೊಂಡು ಹೋಗೋಣ. ನಮಗೆ ಸಂಜೆ 3 ಗಂಟೆ ಕೂಡು ಮತ್ತು ಇಲ್ಲಿ ಹೇಳಿದ್ರಿ ಅದ್ರ ತರ್ಸ್ರ 3 ಗಂಟೆ ಕೂಡೋಣ. ಅರಾಗಿ ಟೈಮ್ದಾಗ 4-5 ಮಂದಿ ಕಡೆ ಹೊಲ ಎಲ್ಲ ಅಡ್ಡಾಡ್ರಿ ಒಂದು ಡಬ್ಬಿ ಬಾಟ್ಲಿ ಹೋಗಿದ್ರಿ. ಅವ್ರ ಇಲ್ಲಿ ನೀವು ಕಸದ ಔಷಧ ಬಿಡದಾರ ತಿಳಿಸ್ಬಿಡತ್ತನ್ರಿ. ಮತ್ತೆ ಈಗ ನಮ್ಮ ಎಲ್ಲ ಉಲ್ಟಾ ಆಗ್ಯಾನ್ರಿ. 20 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡು ಕಸದ ಔಷಧ ಬಿಡ್ತಾರ್ರಿ ಇವ್ರು ರೈತರು. ಈಗ ನಾ ಹೇಳ್ತೇನೆ, ಆ ಕಸ ಡಬ್ಬಿ ಯಾರು ತಂದ್ರು ಎಲ್ಲಿದು ಬಂದು ಏನಾಯ್ತು ಅದನ್ನ ನಾನು ಪ್ರೂಫ್ ಮಾಡಿ ಕೊಡ. ನೀನು ಕೈ ಮುಗಿದು ಕಳಿಸ್ತೀನಿ ಆಟ ಮಾಡು. ಹಲೋ, ಬ್ಯಾಡಿಗೆ ಅವರು ಇಲ್ಲಿ ಹಂದಿಗುಂದ ಒಂದು ಯಾವುದೋ ಒಂದು ಫರ್ಟಿಲೈಸರ್ ಸಿದ್ದೇಶ್ವರ ಒಂದು ಯಾವುದೋ ಒಂದು ಫರ್ಟಿಲೈಸರ್ ಇದ್ರೊಳಗೆ ಅದರಿಂದನೂ ಅಲ್ಲೇ ಕೆಮಿಕಲ್ ತಂದು ಹೊಡೆದಾರ ಅವರು. ಈಗ ಮೊನ್ನೆ ಏನಾಗೈತ್ರಿ, ಯಾವುದೋ ಒಂದು ಕೆಮಿಕಲ್ ಕೊಟ್ಟಾನು ಮುಂದೆ ಕುಣಿಸಿ ಹೊಡ್ಸ್ಯಾನ. ಅವು ಏನು ಹೊಡ್ಸ್ಯಾನಲ್ಲ 2 ದಿವ್ಸನಾಗ ಪುಡಿ ಇಡೀ ಪುರಾಣ ಮನೆಗೆ ಹೋಗ್ಬಿಟ್ಟೈತಿ. 6 ಎಕರೆ 3.5 ಎಕರೆ 3.5 ಎಕರೆ. ನೀವು ಬರ್ರಿ, ಬಂದು ಸ್ವಲ್ಪ ಸರ್ವೆ ಮಾಡಿರಿ. ಅದನ್ನ ಬಂದು ಇವತ್ತನ್ನ ಸರ್ವೆ ಮಾಡಿ ಮತ್ತು ಅದಕ್ಕೆ ಆ ಸಂಬಂಧಪಟ್ಟ ಈಗ ಫರ್ಟಿಲೈಸರ್ ಅಂಗಡಿ ಮ್ಯಾಗ ಏನು ಕೇಸ್ ಕೊಡೋಕ್ಕಾಕೈತಿ ಮತ್ತು ಇವ್ರಿಗೆ ಪರಿಹಾರ ಏನು ಇದನ್ನು ಮಾಡೋಕ್ಕಾಕೈತಿ. ಇವತ್ತು ಬಂದು 15 ನಿಮಿಷ ಹಾಂ ಇಬ್ಬರು ಬಂದು ಭಾಳ ದೊಡ್ಡ ಫಣ ರೀ, ದೊಡ್ಡ ಇದನ್ನ ಏರಿಯಾ ಪಾಪ ಭಾಳ ನುಕ್ಸಾನ್ ಆಗೈತೆ ಅವ್ರಿಗೆ. ಬಂದು ನೀವು ಸ್ವಲ್ಪ ಸರ್ವೆ ಮಾಡಿ ನನಗೆ ತಿರುಗಿ ಫೋನ್ ಮಾಡಿ ಹೇಳ್ರಿ ನೀವು ಏನೇನಾಗೈತಿ ಏನು ಮಾಡ್ಬೇಕಂತ ಹೇಳಿ. ಓಕೆ 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 ಬರಲ್ಲ. ಓಕೆ 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 ವಿಶೇಷವಾದ ಅಂತಂದರೆ ಈ ಬೆಳಿಗ್ಗೆ ಔಷಧ ಬಿಡಿದು ಸಾಯಂಕಾಲ ಬಿಸಿಲಾಗಿ ಬಿಡಕ್ಕೆ ಬರೋಂಗಿಲ್ಲ, ಹರಿವತ್ತು ಬಿಡಕ್ಕೆ ಬರೋಂಗಿಲ್ಲ. ಸಾಯಂಕಾಲ ಬಿಡುವಂಥ ಔಷಧ ಇದು. ಒಂದು 10 ಟ್ಯಾಂಕರ್ ಸಾಯಂಕಾಲ 5ರಿಂದ 7 ಗಂಟೆ ತನಕ ಬಿಡಿತಾರೋ. 10 ಟ್ಯಾಂಕರ್ ಬಿಡಿದ್ರೆ ಅಚಾನಕ್ಕಾಗಿ ಆ ಬೆಳೆ ಕಲ್ಲಂಗಡಿ ಬೆಳೆ ಮತ್ತು ಮೆಣಸಿನ ಬೆಳೆ ಒಣಗಿ ಹೋಗಿದೆ. ಒಣಗೈತಪ್ಪ ನಿನಗೆ ಅಂತೇಳಿ ಫೋನ್ ಹಚ್ಚಿದಾಗ ಅಗ್ರಿ ಕ್ಲಿನಿಕ್ನವ್ರಿಗೆ ಫೋನ್ ಹಚ್ಚಿದಾಗ ಇಲ್ಲ ಬಂದು ನೋಡ್ತೀನಿ ನಾನು ಹೈಡ್ರೋಜಗ್ರಫ್ ಬಂದು ನೋಡ್ತೀನಿ ಅಂತೇಳಿ ಬಂದು ನೋಡಿ ಮತ್ತು ಹೊಳೆ 5 ಟ್ಯಾಂಕರ್ ಹೆಚ್ಚಿಗೆ ಮಾಡಿಸಿ ನೀರನ್ನು ಹೆಚ್ಚಿಗೆ ಮಾಡಿಸಿ 15 ಟ್ಯಾಂಕರ್
15 ಟ್ಯಾಂಕರ್ ಮಾಡಿಸಿದ ಅದ್ರಾಗನ ಒಂದೇ ಇದ್ರ ಡೋಸ್ ಒಳಗನ ಮಾಡಿಸ್ಕೊಡಿದ್ರೆ ಅದು ಕೂಡ ಬೆಳೆ ಒಣಗೈತಿ. ಬೆಳೆ ಒಣಗಿದ ಬಳಕ ನಂತರ ಹೊಳ್ಳಿ ಅದಕ್ಕೆ ಯಾಕೆ ಒಣಗಾತೈತಿ ಕೇಳಿದ ಪ್ರಶ್ನೆ ಮಾಡಿದಾಗ ಅದಕ್ಕೆ ಏನೋ ಹೆಚ್ಚಾಗಿರಬೇಕು, ಡೋಸ್ ಹೆಚ್ಚಾಗಿರಬೇಕು, ಹಂಗಾಗೈತಿ ಅಂತೇಳಿ ಏನೋ ಮ್ಯಾಲ ಇದ್ರ ನೀರು, ಸಕ್ಕರೆ ನೀರು, ಆ ಎಳ್ನೀರು ಹಾಕಿ, ಬೆಲ್ಲದ ನೀರು ಹಾಕಿ ಒಡಿಸಿ ಅದನ್ನು ತಿಳಿ ಮಾಡೋಕೆ ಪ್ರಯತ್ನ ಮಾಡ್ರು, ಅದು ಕಂಟ್ರೋಲ್ ಆಗಿಲ್ಲ. ಇವತ್ತು ಸುಮಾರು ಈ ರೈತರಿಗೆ ನನ್ನ ಪ್ರಕಾರ ನೋಡಿದ್ರೆ ಒಂದು 20 ಟನ್ ಇಳುವರಿ ಹೇಳ್ತಾರೋ. ಕಲ್ಲಂಗಡಿ ಬೀಳೋದು 28ರಿಂದ 30 ಟನ್ ಇಳುವರಿ ಸರಾಸರಿ ನಮ್ಮಲ್ಲಿ ಮುಗುಳ್ಕೋಡು ಗ್ರಾಮದಾಗ 40 ಜಮೀನು ಇರೋದ್ರಿಂದ. ಈಗ ಸರಾಸರಿ ಅಂದ್ರೆ ಒಂದು 40-50 ಲಕ್ಷ ಅಂತೂ ನಮಗೆ ಕಣ್ಣಿ ಕಾಣಕ್ಕಾಗಲೇ ಇದೊಂದು ಲಾಸ್ ಆಗಿದೆ. ಬರುವಂಥ ಆದಾಯ ಲಾಸ್ ಆಗಿದೆ. ಆ ಕಾರಣಕ್ಕಾಗಿ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಆಗಿರ್ಬೇಕು, ಕೃಷಿ ಇಲಾಖೆ ಇರೋದು ಈಗಾಗಲೇ ನಮ್ಮ ಶಾಸಕರು ಫೋನ್ ಹಚ್ಚಿ ಹೇಳಿದಾರು, ಬಂದು ಇದನ್ನು ಎನ್ಕ್ವೈರಿ ಮಾಡ್ಕೊಂಡು ಸೂಕ್ತವಾದಂಥ ಪರಿಹಾರ ಯಾವ ಇಲಾಖೆಯಿಂದ ಸಿಗುತ್ತೆ ಈ ರೈತರಿಗೆ. ರೈತರ ಆತಂಕದಾಗದಾರವ್ರ ಯಾಕಂದ್ರೆ 3.5 ಎಕರೆ ಈ ಸಂದರ್ಭದಲ್ಲಿ ಕಟಾವು ಬರುವ ಹಂಗಾಮ ಬರುವಂಥ ಸಂದರ್ಭದಲ್ಲಿ ತುತ್ತು ಬಾಯಿ ಬರೆದಂಥ ಸಂದರ್ಭ ಆಗೈತಿ. ಆ ಕಾರಣಕ್ಕೆ ಅವ್ರ ಮೇಲೆ ಆ್ಯಕ್ಷನ್ ತಗೋರಿ ಕಂಪ್ನಿಯವ್ರ ಮೇಲೆ ಅಂತೇಳಿ ಈ ಕಡಾಖಂಡಿತವಾಗಿ ನಮ್ಮ ಶಾಸಕರು ನಿರ್ದೇಶನ ಕೊಟ್ಟಿದ್ದರು. ಅದರಂತೆ ಈ ನಮ್ಮ ತೋಟಗಾರಿಕೆ ಇಲಾಖೆ ಇರೋದು, ಕೃಷಿ ಡಿಪಾರ್ಟ್ಮೆಂಟ್ ನಮ್ಮ ಕರ್ಯಾಪುರ ತೋಟಗಾರಿಕೆ ಇಲಾಖೆ ಕರ್ಯಾಪುರ ಸರ್ ಆಗಿರ್ಬೋದು, ಮತ್ತು ಅಗ್ರಿಕಲ್ಚರ್ ವಿನೋದ್ ಮಾವ್ಕರ್ ಸರ್ ಆಗಿರ್ಬೋದು, ಬಂದು ಇದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಯಾವ ರೀತಿ ರೈತರು ಉಳಿಬೇಕಾರೆ ಈ ಬೆಳೆಗೆ ಸೂಕ್ತವಾದಂಥ ಪರಿಹಾರನ ಕೊಡಿಸ್ಬೇಕು ಅನ್ನೋದು ಅವರು ಕೂಡ ಪ್ರಯತ್ನ ಭಾಳ ಇರ್ತೈತೆ. ನಾವು ಅವ್ರು ಕೊಟ್ಟಂಥ ವರದಿಯನ್ನು ತೊಗೊಂಡು ಕನ್ಸ್ಯೂಮರ್ ಕೋರ್ಟಿಗೂ ನಾವು ಯಾವುದೋ ಒಂದು ಸರ್ಕಾರದ ಮುಖಾಂತರ ಆಗಿರ್ಬೋದು, ಕನ್ಸ್ಯೂಮರ್ ಕೋರ್ಟ್ ಮುಖಾಂತರ ಪರಿಹಾರ ಕೊಡಿಸ್ಕೊಂಡು ಕೂಡ ಇದು ಮಾಡ್ತೀವಿ. ಆ ಕಾರಣಕ್ಕೆ ಈ ಸಂಬಂಧಪಟ್ಟ ಡೀಲರ್ಗಳು ಬಂದು ಈ ಏನು ಹಾನಿಯಾಗಿತ್ತು ಅನ್ನೋದು ತುಂಬ್ರಿ ಒಳ್ಳೇದಾಗತೈತಿ. ಇಲ್ಲ ಅಂತಂದ್ರೆ ನಾವು ರೈತ ಪರ ನಿಂತ್ಕೊಳ್ಬೇಕಾಕತಿ, ರೈತ ಸಂಘ ಹೋರಾಟಗಾರರಾಗಿ ರೈತ ಪರ ನಿಂತ್ಕೊಳ್ಬೇಕಾಕತಿ, ಕಂಪ್ನಿ ವಿರುದ್ಧ ಕೂಡ ಚಳವಳಿ ಮಾಡಬೇಕಾಕತಿ. ಆ ಕಾರಣಕ್ಕೆ ಬೇಗನೆ ಬಂದು ಇವ್ರದ್ದು ತಾತ್ಕಾಲಿಕ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿರಿ. ಇಲ್ಲವಾದ್ರೆ ಕಂಪ್ನಿ ವಿರುದ್ಧ ನಾವು ಚಳವಳಿ ಹಾಕಬೇಕಾಕತಿ. ಅಧಿಕಾರಿಗಳು ನಿಷ್ಪಕ್ಷಪಾತದಿಂದ ವರದಿಯನ್ನು ಇದನ್ನು ಬೇಗನೆ ಕೊಟ್ಟು ಇವರಿಗೆ ಕನ್ಸ್ಯೂಮರ್ ಕೋರ್ಟ್, ಗ್ರಾಹಕರ ಕೋರ್ಟಿಗೆ ಹೋಗೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ತಮ್ಮ ಹೆಸರು? ಸಿರಸೈಲ್ ಅಂಗಡಿ. ಅಂದ್ರೆ ಮಿಶ್ರ ಬೇಸಾಯ ಮೆಣಸು ಬೆಳೆದಿದ್ರಿ? ಮೆಣಸು ಬೆಳೆದೇನೆ ರೀ. ಅದರಿಂದ ನನಗೊಂದು ಗಿಡಕ್ಕೆ 3 ಕಿಲೋ ರೀ. 3 ಕಿಲೋ ಅಂದ್ರೆ ನಾನು 23,000 ಗಿಡ ರೀ. ಅದರಿಂದ ಒಂದು 70 ಟನ್ ನಂದು ಕಾಯಿ ಆಗ್ತೈತೆ ರೀ. ಈಗ ಕೃಷಿ ಇಲಾಖೆದವ್ರು ಏನು ಹೇಳ್ತಾರೆ? ಕಂಪ್ಲೀಟ್ ಅದು ಮಾಡಿ ಇಲಾಖೆ ಅವ್ರು ಇನ್ನೂ ಬಂದಿಲ್ಲ ರೀ, ಒಂದು ಬರ್ತಾರೆ ರೀ. ಅದಕ್ಕೆ ಇಲ್ಲೇ ಊರಾಗ ಶಾಸಕರ ಒಂದು ಇದ್ರ ಪೂಜೆ ಕತ್ತು ಬಂದಿದ್ರಿ. ಒಂದು ನಂದು ಈ ರಿಮ್ನಿ ನಂದು ಲುಕ್ಸಾನ್ ಆಗೈತೆ ರೀ ಸರ್, ನಾನು ಹೊಲ್ತಕ್ಕ ಬರತ್ತೆ ಬಂದದಕ್ಕೆ ಅವರು ಬಂದು ನಂಗೆ ಸ್ಪಂದನೆ ಮಾಡ್ಯಾರು. ಮತ್ತು ಅಧಿಕಾರಿಗಳಿಗೂ ಅವರ ಹೇಳ್ಯಾರ ಈಗಾಗಲೇ ಜಾಗ ಫೋನ್ ಮಾಡಿ ಅದನ್ನು ಬಂದು ನೀವು ಚೆನ್ನಾಗಿ ನೋಡಿರಿ, ಅವ್ರು ರೈತ ಲುಕ್ಸಾನ್ ಆಗಬಾರ್ದು ಅಂತ ಹೇಳ್ಯಾರ. ಈಗ ಯಾವ ಅಂಗಡಿಯಿಂದ ಔಷಧ ತಂದ್ರಿ ನೀವು? ಎಲ್ಲಿಂದ? ಇಲ್ಲಿ ಸಿದ್ದೇಶ್ವರ ರೀ. ಯಾವ್ರಿ? ಅಂದ್ಕೊಂಡ್ರಿ. ಏನಂತಾರೆ ಅವ್ರು ಔಷಧ ಕೊಟ್ಟು? ಅವ್ರಿಗೆ ಏನಂತಾರೆ ರೀ, ಏನ್ಕತ್ತಕ ಏನಾರು ನಾವು ಪರಿಹಾರ ಮಾಡ್ತೀವಿ, ಅದಕ್ಕೆ ಮಾಡಿ ಕೊಡ್ತೀವಪ್ಪ, ಮತ್ತು ಅದಕ್ಕೆ ನಿಮ್ಮ ಲುಕ್ಸಾನ್ ರೈತರು ನಾವೇನು ಮಾಡೋದಿಲ್ಲ ತಂದ್ಕೊತ ಬಂದ್ರಿ. ಈಗ ನಿನ್ನೆ ನಂತರ ನನಗೆ ಉಲ್ಟಾ ಆಗ್ಯಾರ ಅವರು. ಏನಂತ ಉಲ್ಟಾ? ನಿಮ್ದ ಫಾಲ್ಟ್ ಐತಿ, ನಾನು ಫಾಲ್ಟ್ ಇಲ್ಲ. ಇನ್ನು ಮುಂದೆ ನೀವೇನು ಮಾಡೋದು? ಈಗ ನಾವೇನು ನೋಡ್ರಿ, ಈಗ ಪೊಲೀಸ್ ಸ್ಟೇಷನ್ದಾಗ ಒಂದು ಅರ್ಜಿ ಬರ್ದಾನ ರೀ. ಏನು ಅಲ್ಲಿದ್ರೆ ಈಗ ಕೃಷಿ ಅಧಿಕಾರಿಗಳು ಬರ್ತಾರೆ ರೀ, ಅವ್ರು ಏನು ಹೇಳ್ತಾರೆ ಅದನ್ನು ನೋಡ್ತೀವಿ. ಇಲ್ಲ ಮತ್ತು ಬೇರೆ ಅವ್ರ ಕಸದ ಔಷಧ ಹೊಡೆದೈತೆ ನಾನು ಮ್ಯಾಗ ಅಪವಾದ ಮಾಡ್ತಾರೆ ರೀ. ಅದು ಕಸದ ಔಷಧ ನಂದು ಬೆಳೆ ಬಂದದ್ದು, ನನ್ನ ಬೆಳೆ ನಾನು ಹೆಂಗೆ ಹಾಳು ಮಾಡ್ಕೊತೇನೆ ಅನ್ನೋದು ಅವ್ರ ಹೇಳ್ಕೊಡ್ಬೇಕ್ರಿ. ಅದಕ್ಕೆ ತಮ್ಮ ಹೆಸರು? ನಂದು ಈಗ 20 ದಿನದಾಗ ರೀ ನಂದು ಬೆಳೆ 20 ದಿನದಾಗ ನಂದು ಕಟಾವು ಹಾಕಿತ್ತು ರೀ ಕಲ್ಲಂಗಡಿ ರೀ. ಆ ಕಲ್ಲಂಗಡಿ 20-15 ಲಕ್ಷ ರೂಪಾಯಿ ನಾನು ಆದಾಯ ಬರೋ ಟೈಮ್ದಾಗ ನಾನು ಹೊಡೆದು ಹೆಂಗೆ ಹಾಳು ಮಾಡ್ಕೊತೇನೆ ರೀ. ಈಗ ಮೆಣಸಿನ ಗಿಡ ಕಲ್ಲಂಗಡಿ ಕೂಡಿ ಎಷ್ಟು ಲುಕ್ಸಾನ್ ಆಗುತ್ತೆ? ಒಂದು 40ರಿಂದ 45 ಲಕ್ಷ ರೂಪಾಯಿ ನಂದು. ತಮ್ಮ ಹೆಸರೇನು ರೀ? ತನ್ನ ಪರಪ್ಪ ಭೀಮಕೋಡಿ ಕೇತ್ಗೌಡ್ರಿ, ಅವರು ಮುಗುಳ್ ಕೊಡ್ರಿ. 3 ಎಕರೆ ನಮ್ಮದು ಹೊಲ ರೀ. ಅದ 3 ಎಕರೆ ಹೊಲ್ದಾಗ ರೀ ನಾವು ಒಂದು ಕಲ್ಲಂಗಡಿ ಒಂದು 23,000 ತರ್ರಿ, ಮತ್ತು ಮೆಣಸಿನ ತರು ಒಂದು 23,000 ತರು ನಾವು ಹಣ್ಣು ಇಟ್ಟಿದ್ವಿ ರೀ, ನೆಡಾಕತ್ತಿದ್ವಿ. ಆ ಟೈಮ್ದಾಗ ಅಂದ್ಕೊಂಡವ ಬಾಳೆ ಶಂಕರ್ ಗೋಕಾರ್ ಅಂತೇಳಿ ನಾನು ಎಲ್ಲ ಇದಕ್ಕೆ ವಿಸಿಟ್ ಕೊಡ್ತೀನಿ, ಅದಕ್ಕೆ ಔಷಧ ನಾನು ಮಾಡ್ತೀನಿ, ಮತ್ತು ಇದನ್ನೆಲ್ಲ ಬೆಳೆ ಚೆನ್ನಾಗಿ ತಂದು ಕೊಡ್ತಾನು. ಅದಕ್ಕೆ ನೀವು ಎಲ್ಲ ನಮ್ಮಲ್ಲಿ ಔಷಧ ಎಲ್ಲ ಖರೀದಿ ನಮ್ಮಲ್ಲೇ ಮಾಡಿರಿ ಅಂತ ಬಲ್ಲಿ ಬಂದು ಹೇಳಿದ್ರು ಅವ್ರು. ಹೇಳಿದ್ಮೇಲೆ ಆಯ್ತಪ್ಪ, ನಾವು ಯಾರಲ್ಲಾದರೂ ಮಾಡವ್ರ, ಮತ್ತು ನಮ್ಗೆ ಬೆಳೆ ಚೆನ್ನಾಗಿ ಬಂದ್ರೆ ಸಾಕು, ಅದರಿಂದ ನನಗೆ ಮತ್ತು ಲಾಭದಾಯಕ ಮಾಡಿಕೊಡುವಂಥದ್ದು ಒಂದು ಏನಾರು ನೀವು ಚಲೋ ಮಾಡಿಕೊಡ್ರಿ ಅಂತ ನಾನು ಕೇಳ್ಕೊಂಡೆ. ನಾವು ಅವಾಗ ನಾ ಏನು ಬಂದ್ರೆ ನಾ ಎಲ್ಲ ಮಾಡಿಕೊಡೋಕೆ ನಾನು ಜವಾಬ್ದಾರಿ ಅದನ್ನು, ನನ್ನ ಅಂಗಡಿ ಬಿಟ್ಟು ಎಲ್ಲಿ ತೊಗೋಬೇಡ್ರಿ ಅಂತ ಅವಾಗ ಹೇಳಿದ್ರು. ನಾನು ನಿನ್ನ ಅಂಗಡಿ ಈ ಬೆಳೆ ಬೀಳುವವರೆಗೆ ಕುಲ ಆಗುವವರೆಗೆ ನಿನ್ನಲ್ಲಿ ಹೋಯ್ತು, ಇದರಲ್ಲಿ ₹1 ನಾ ಇಲ್ಲಿ 6 ಅಂಗಡಿಯಾಗ ತರೋದಿಲ್ಲ ಅಂತ ನಾನು ಅವಾಗ ಹೇಳಿದ್ದೆ. ಹೇಳಿದ್ಮೇಲೆ ಇನ್ನೂ ತಕ್ಕ ಸರಿಯಾಗಿ ಕೊಟ್ಕೋತ ಬಂದ್ರೆ ನಾವು. ಆದರೆ ಈಗ ಒಂದು 15 ವಾರದಾಗ ರೀ ದಿನ ಡೈಲಿ ಬಿಡ್ದ ಬಡ್ಡ್ಯಾಗೂ ಔಷಧ ಕೊಟ್ರಿ, ಮ್ಯಾಗೂ ಕೊಟ್ರಿ. ಮ್ಯಾಗೂ ಕೊಡೋದ್ರಿಂದ ಇದು ಮಣ್ಣೆ ಹೋದ್ನೇ ಕೊಟ್ರಿ, ನಮ್ಗೆ ಇದು ಓರಾತ್ರಿ. ಇದಕ್ಕೆ ಓರಾಗಿದ್ದು ನನ್ನ ಬೆಳೆ ಎಲ್ಲ ಒಂದು ದಿವ್ಸದಾಗ ಒಂದು ಅರ್ಧ ಹೊಡೆದಿದ್ರಿ ರೀ. 3 ಡೋಸ್ ಕೊಟ್ಟಿದ್ರು ಅದ್ರಾಗ. ಅಂದ್ರೆ 3 ಕ್ಯಾನ್ ಕುಡಿ ಕಲಿಸ್ಕೊಂಡು 10 ಕ್ಯಾನಿಗೆ ಒಂದೊಂದು 3 ಒಂದು ಪ್ಯಾಕೆಟ್ ರೀ, 2 ಬಾಟ್ಲಿ ಕುಡಿಸ್ಕೊಂಡು ಹೊಡಿ, ಮತ್ತು ಬಡ್ಡ್ಯಾಗ ಬಿಡೋಕ್ಕೂ ಕೊಟ್ಟಿದ್ರಿ. ಅವು ಬಡ್ಡ್ಯಾಗ ಬಿಡೋದ್ರಿಂದ ಇದರಿಂದ ಅದು ಏನಾಯ್ತು ಇಫೆಕ್ಟ್ ಏನೋ ಗೊತ್ತಿಲ್ಲ ರೀ.
ಮುಂಜಾನೆ ಸಂಜೆ ಮುಂದೆ ಹೊಡೆದು ರೀ ಮುಂಜಾನೆಗೆ ಅಂದ್ರೆ ಬೆಳೆ ಒಣಗಾಕೈತಿ ರೀ. ಈ ಒಣಗಿತ್ರಿ ಅಂತ ಕೇಳಿದಾಗ ಅವ್ರೇನು ಹೇಳ್ರಿ ನಿಮ್ಗೆ ರೀ? ಅದಕ್ಕೆ ಡೋಸ್ ನೋಡಪ್ಪ ಔಷಧ ಒಂದಿಟ್ಟು ರಿಯಾಕ್ಷನ್ ಆಗೈತಿ. ಇದಕ್ಕೆ ನೀವು ತೆಂಗಿನ ನೀರು ಮತ್ತು ಹಾಲು ಸಕ್ಕರೆ ಹಾಕಿಸಿಂದ ಸ್ಪ್ರೇ ತೊಗೊರಿ ಅಂತ ಮುಂದೆ ಸ್ಪ್ರೇ ಅವ್ರ ಕೊಡಿಸೋದ್ರಿ. ಹಾಲು ಮತ್ತು ಸಕ್ಕರೆ ಬೆಲ್ಲ ತಂದೆಲ್ಲ ಹೊಡೆದ್ರಿ ಇದಕ್ಕೆ ರೀ. ಹೊಡೆದ ಮ್ಯಾಲೆ ರೀ ಮತ್ತು ಅದು ಇಲ್ಲಿಗೆ ನಿಂತು ನಿಂದ್ರಲಿಲ್ಲ ರೀ, ಮತ್ತು ಜಾಸ್ತಿ ಒಣಗಿತ್ರಿ ಅದು. ಸರ್ ಹೆಂಗೆ ರೀ ನತ್ ನಾವು ಕೇಳಿದ್ರಿ, ಏನು ನನಗೂ ತಲೆ ಹರಿವಾತ್ರಿ ಗೊತ್ತಾಗತ್ತ ಅಂದ್ರಿ. ಎಷ್ಟು ಖರ್ಚು ಮಾಡಿರಿ ಈಗ ಬೆಳಿಗ್ಗೆ? ಈಗ ನಾನು 4.5 ಲಕ್ಷ ರೂಪಾಯಿ ಮಾಡೀನಿ ರೀ. ಎಷ್ಟು ಎಕರೆ ಐತ್ರಿ? ಇದು 3.5 ಎಕರೆ ರೀ. ಗೌಡ್ರು ಚೆನ್ನಾಗಿ ಬೆಳೆ ಬಂದಿತ್ತು ಅದು ಎಷ್ಟು ಲಾಭದಾಯಕ ಆಕೈತಿ ನಿಮ್ಗೆ? ನನಗೆ ಬೆಳೆ ಚೆನ್ನಾಗಿ ಬೆಳೆ ಬಂದಿದ್ರೆ ಕಲ್ಲಂಗಡಿ ನೋಡ್ರಿ ಈಗ 16,000 17,000 ರೂಪಾಯಿ ಟನ್ ಐತ್ರಿ. ನಂದು ಎಕರೆಗೆ 20 ಟನ್ ಬೆಳೆದೈತೆ ರೀ. ಅವಲ್ಲಿ ಬೆಳೆದ್ರೆ ಕಮ್ಮಿ ಬೆಳೆದ್ರು ನೋಡ್ರಿ. ಒಂದೊಂದು ಜಾಗದಾಗ 30 ಟನ್ ತರ್ತಾರೆ. ನಾ 6 ಟನ್ ಅದನ್ನ ಲೆವೆಲ್ನ ಹಿಡಿಯಂಗಿಲ್ಲ ರೀ. ನಾವು ಎವರೇಜ್ ರೀ ನಂದು. ಆದ್ರೂ 80 ಟನ್ ತಕ್ಕ ನಂದು ಎವರೇಜ್ ಇತ್ತು ರೀ. ಆದ್ರಿಂದ ಅದರಂತೆ ನೀವು ತೆಗೀರಿ ಅಂತ ತೆಗಿರಿ. ಒಂದು 12ರಿಂದ 15 ಲಕ್ಷ ತಕ್ಕ ನನಗೆ ಇದು ಕಲ್ಲಂಗಡಿ ಐತೆ ರೀ. ಮೆಣಸಿನದ ಏನೈತೆ ರೀ, ಒಂದು ಗಿಡಕ್ಕೆ 3 ಕಿಲೋ 5 ಕಿಲೋ ಕಾಯಿ ಹೇಳ್ತಾರೆ ರೀ. ನಾ 3 ಕಿಲೋ ಹಿಡ್ಕೊಂಡೇನಿ ರೀ.